ಸಖತ್ತು ಜೋಶಲ್ಲಿದ್ದೀರ ಎಲ್ಲರೂ. ಇದೇ ಜೋಶಲ್ಲಿ ಒಂದ್ಸಲ ಬಲೆ ರಾಜ್ಯ ಚಪ್ಪಾಳೆ. ಎಸ್, ಚೂರು ಮುಂದೆ. ಸೊ ರಚಿತಾ ರಾಮ್ ಅವರೇ, ಮೊದಲನೇದಾಗಿ ಸ್ವಾಗತ. ಅಯೋಗ್ಯ 1 ಇಂದ 2 ವರೆಗೂ ಏನೂ ಚೇಂಜಸ್ ಇಲ್ಲ, ಇನ್ನೂ ಸ್ವಲ್ಪ ಚೇಂಜ್ ಆಗಿದೆ. ಅದೇನಂದ್ರೆ ಬ್ಯೂಟಿ ಜಾಸ್ತಿ ಆಗಿದೆ ಅಷ್ಟೇ. ಸೊ ಏನು ಹೇಳಕ್ ಇಷ್ಟಪಡ್ತೀರಿ ಅಯೋಗ್ಯ 2? ಮೊದಲದಾಗಿ ನಿಮ್ ಎಲ್ರಿಗೂ ನಮಸ್ಕಾರ. ತುಂಬಾ 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 ಥ್ಯಾಂಕ್ಸ್. ನಮಗೆ ಗೊತ್ತಾಗತ್ತೆ ಎಷ್ಟು ಕಷ್ಟ ಅಂತ ಅಲ್ಲಿ ಕುತ್ಕೊಂಡು ನೋಡ್ತಿರ್ಬೇಕಾದ್ರೆ. ಬಟ್ ನಿಮ್ ಎಲ್ರಿಗೂ ಏನೋ ರೆಕಾರ್ಡ್ ಮಾಡ್ತಿದ್ದೀರಾ, ಬಂದು ನಿಂತ್ಕೊಂಡು ಏನೋ ಹೇಳಬೇಕು ಅಂತ ಹೇಳ್ತಿಲ್ಲ. ಹೃತ್ಪೂರ್ವಕ ಮನ್ಸಾರೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. 2.5 ಅವರ್ ಹಿಂಗೆ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದೀರಲ್ಲ, ಸಲ್ಯೂಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕೃಷ್ಣ ಅವ್ರು ಹೇಳ್ದಂಗೆ ಇಷ್ಟು ತಾಳ್ಮೆಯಿಂದ ಇಷ್ಟು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದೀರಾ ಅಲ್ವಾ. ಸಿನಿಮಾ ರಿಲೀಸ್ ಆದಾಗ 2 ಅವರು ದಯವಿಟ್ಟು ನಿಮ್ಮ ಕನ್ನಡ ಸಿನಿಮಾನ ನೋಡಿ ನಮ್ಮೆಲ್ರಿಗೂ ಪ್ರೋತ್ಸಾಹಿಸಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಹೆಂಗಾಗ್ಬಿಟ್ಟಿದೆ ನೋಡಿ ಪರಿಸ್ಥಿತಿ, ದಯವಿಟ್ಟು ಅಂತ ಕೇಳೋ ಥರ ಆಗೋಗಿದೆ. ಬೇರೆ ಸಿನಿಮಾ, ಬೇರೆ ಭಾಷೆ ಸಿನಿಮಾ ನೋಡಬೇಡಿ ಅಂತ ಹೇಳ್ತಿಲ್ಲ, ಬಟ್ ಸ್ವಲ್ಪ ಪ್ರಿಯಾರಿಟಿ ನಮ್ಮ ಕನ್ನಡ. ಎಲ್ಲದಕ್ಕೂ ಕಿತ್ತಾಡ್ತೀವಿ ಅಂತೆ, ನಮ್ಮ ಭಾಷೆ ನಮ್ಮ ಸಿನಿಮಾ ಕಿತ್ತಾಡೋಕ್ಕಾಗಲ್ವಾ? ನಾವು ಕಿತ್ತಾಡ್ತೀವಿ ಇವತ್ತು ವೇದಿಕೆ ಮೇಲೆ. ದಯವಿಟ್ಟು ಸಿನಿಮಾ ನೋಡಿ. ನೋಡ್ತೀರಾ ಅಲ್ಲ? ಆಗಸ್ಟ್ 7ನೇ ತಾರೀಕು ನಮ್ಮ ಸಿನಿಮಾ ಅಯೋಗ್ಯ 2 ರಿಲೀಸ್ ಆಗ್ತಿದೆ. ಈಗ ನೋಡ್ತೀವಿ ಅನ್ನೋದಲ್ಲ, ನೋಡ್ಬೇಕು. ಓಕೆನಾ? ಹಾ, ಯಾಕೆ ಹಿಂಗೆ ಸೈಲೆಂಟ್ ಆಗಿದ್ದೀರಾ? ನೋಡ್ತೀರಾ? ನಮ್ಮ ಸಿನಿಮಾ ಒಂದೇ ಅಲ್ಲ, ಪ್ರತಿ ಸಿನಿಮಾ ಎಲ್ಲರೂ ಹೇಳ್ತಾರೆ ಕಂಟೆಂಟ್ ಏನ್ರಿ ಕಂಟೆಂಟ್? ಇವಾಗ ಬರ್ತಿರೋ ಸಿನಿಮಾದಲ್ಲಿ ಕಂಟೆಂಟ್ ಇಲ್ವಾ? ಹಾ, ಯಾಕೆ ಸಿನಿಮಾ ನೋಡಲ್ಲ? ಮತ್ತೆ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಜೊತೆ ಎಲ್ಲ ಸಿನಿಮಾ ನೋಡೋಣ, ಎಲ್ಲ ಭಾಷೆ ಸಿನಿಮಾ ನೋಡೋಣ. ಆವಾಗಲೇ ಹೇಳ್ದಂಗೆ ಫಸ್ಟ್ ಪ್ರಿಯಾರಿಟಿ ನಮ್ಮ ಭಾಷೆ, ನಮ್ಮ ಸಿನಿಮಾ. ದಯವಿಟ್ಟು ನಮ್ಮೆಲ್ಲರನ್ನು ಬೆಳೆಸಿ, ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿ. 10 ವರ್ಷ, 15 ವರ್ಷ, 25 ವರ್ಷ ಗೊತ್ತಿಲ್ಲ, ಬಟ್ ಇಷ್ಟು ವರ್ಷ ಇಲ್ಲಿದ್ದೀವಿ ಅನ್ನೋದಕ್ಕೋಸ್ಕರ ಈ ಕಾರಣ ನಿಮ್ಮೆಲ್ಲರಿಂದ, ನಿಮ್ಮ ಪ್ರೀತಿಯಿಂದ ಇಷ್ಟು ವರ್ಷ ನಾವು ಸತತವಾಗಿ ಯಾವುದೇ ಥರ ನೆಗೆಟಿವ್ ಕಾಮೆಂಟ್ಸ್ ತಗೊಂಡ್ರೂ ಸಹ, ಪಾಸಿಟಿವ್ ಕಾಮೆಂಟ್ಸ್ ತಗೊಂಡ್ರೂ ಸಹ, ಕಾಮೆಂಟ್ಸ್ ಬಂದೇ ಬರುತ್ತೆ. ಕಾಮೆಂಟ್ಸ್ ಬರೋದೇ ಖುಷಿ. ಯಾಕೆ ಹೇಳಿ? ನೆಗೆಟಿವ್ ಬಂದಾಗ ಅಟ್ಲೀಸ್ಟ್ ಅಟೆನ್ಷನ್ ಕೊಡ್ತಿದ್ದೀರಲ್ಲ ನಮಗೋಸ್ಕರ. ಎಷ್ಟೋ ಹೊತ್ತು ಒಂದು 10 ಸೆಕೆಂಡ್ ಟೈಮಲ್ಲಿ ಕಾಮೆಂಟ್ಸ್ ಮಾಡ್ತಾರಾ ನೆಗೆಟಿವ್ ಆಗೇ, ಅದು ಟೈಮೇ, ಅದು ನಮಗೋಸ್ಕರ, ಅದು ಖುಷಿನೇ ನಮಗೆ. ಏನೇ ಇದ್ರು ನಮಗೋಸ್ಕರ ಪ್ರೀತಿಯಿಂದ ಟೈಮ್ ಕೊಟ್ಟು ನೆಗೆಟಿವ್ ಕಾಮೆಂಟ್ಸ್ ಮಾಡ್ತೀರಾ, ಪಾಸಿಟಿವ್ ಕಾಮೆಂಟ್ಸ್ ಮಾಡ್ತೀರಾ, ಸಿನಿಮಾ ನೋಡ್ತೀರಾ, ಬೈತೀರಾ, ಹೊಗಳ್ತೀರಾ. ಇಷ್ಟು ವರ್ಷ ಎಲ್ಲರೂ ಎಂಕರೇಜ್ ಮಾಡಿಕೊಂಡು, ಪ್ರೀತಿ ಮಾಡಿಕೊಂಡು, ಬ್ಲೆಸ್ ಮಾಡಿಕೊಂಡು, ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಮ್ಮ ಎಲ್ಲ ಇಂಡಸ್ಟ್ರಿ ಪರವಾಗಿ, ಎಲ್ಲ ನಟ ನಟಿಯರ ಪರವಾಗಿ, ಎಲ್ಲ ತಂತ್ರಜ್ಞರ ಪರವಾಗಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ, ಕನ್ನಡ ಸಿನಿಮಾನ ಉಳಿಸಿ, ಬೆಳೆಸಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಲವ್ಲಿ, ಬಟ್ ಆ್ಯಕ್ಚುಲಿ ಅದಕ್ಕೆ ರಚುನ ಲೇಡಿ ಸೂಪರ್ ಸ್ಟಾರ್ ಅನ್ನೋದು. ಎಷ್ಟು ಕಾಳಜಿ ಇತ್ತು, ಎಷ್ಟು ಪ್ರೀತಿ ಇತ್ತು, ಎಲ್ಲರಿಗೂ ಹೆಚ್ಚಾಗಿ ಆ ಕನ್ನಡ ಅನ್ನೋ ಪ್ರೀತಿ ಇತ್ತು. ಇಲ್ಲ, ನನಗೆ ಅಲ್ಲಿ ಕೂತ್ಕೊಂಡಾಗ ಎಲ್ಲರೂ ನೋಡ್ತಿದೆ ಪಾಪ. ತುಂಬ ಹೊತ್ತಿಂದ ಯಾರು ನೆಕ್ಸ್ಟ್ ಮಾತಾಡ್ತಾರೆ, ಎಲ್ಲರೂ ಟೈಮ್ ತಗೊಳ್ತಿದ್ದೀವಿ, ಮಾತಾಡ್ತಿದ್ದೀವಿ ಎಕ್ಸೈಟ್ಮೆಂಟಲ್ಲಿ. ಇಲ್ಲಿ ಬಂದು ನಿಂತ್ಕೊಂಡಾಗ ಗೊತ್ತಾಗತ್ತೆ ಅದರದ್ದು ಭಯ, ಅದರ ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ಅಂತ. ಕೆಲವೊಮ್ಮೆ ತೊದಲ್ತೀವಿ, ಕೆಲವೊಮ್ಮೆ ಮಾತು ಬರಲ್ಲ, ಕೆಲವೊಮ್ಮೆ ಮಾತೇ ನಿಲ್ಸೋಕ್ಕಾಗಲ್ಲ, ಅಷ್ಟು ಮಾತಿರುತ್ತೆ. ಸೊ ಅದನ್ನೆಲ್ಲ ಬೇರ್ ಮಾಡಿ, ತಪ್ಪೋ ಸರಿನೋ ನೀವುಗಳೇ ತಪ್ಪು ಮಾಡ್ತೀರಾ ಅಂತ ಅದನ್ನು ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ತೀರಲ್ವ. ನಾವು ತಪ್ಪು ಮಾಡ್ತೀವಿ, ನಾವು ಮನುಷ್ಯರೇ, ನಾವು ಮಾಡೋ ತಪ್ಪನ್ನ ಹೊಟ್ಟೆಗೆ ಹಾಕ್ಕೊಳ್ಳಿ. ದಯವಿಟ್ಟು ತಪ್ಪಿದ್ರೆ ಕ್ಷಮಿಸಿ, ಪ್ರೋತ್ಸಾಹಿಸಿ. ಆ್ಯಂಡ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವ್ರಿಗೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರಗಳು. ಇಲ್ಲಿ ಬಂದಂಥ ಎಲ್ರಿಗೂ, ಎಲ್ಲ ಹಿರಿಯರಿಗೆ, ಕಿರಿಯರಿಗೆ, ಪುಟ್ಟ ಮಕ್ಕಳಿಗೆ ನಮಸ್ಕಾರ. ಹಾಗೆ ನಮ್ಮ ಸಿನಿಮಾ ಒಳ್ಳೇದಾಗಲಿ ಅಂತ ಮನ್ಸಾರೆ ಬಂದಂಥ ಎಲ್ಲ ಗೆಸ್ಟ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಇದು ಒಂಥರ ಯೂನಿಟಿನೇ. ಆ್ಯಕ್ಚುಲಿ ನಾವು ಮ್ಯಾಟ್ನಿ ಸಿನಿಮಾನು ಇಲ್ಲೇ ನಾವು ಮಾಡಿದ್ದು.
ಅಲ್ವಾ, ಪ್ರೀ ರಿಲೀಸ್ ಇವೆಂಟ್. ಇನ್ನೊಂದು ಸಂಜು ವೆಡ್ಸ್ ಗೀತನೂ ಇಲ್ಲೇ, ಹಲವಾರು ಸಿನಿಮಾಗಳ ಪ್ರೀ ರಿಲೀಸ್ ಇವೆಂಟ್ ಬ್ರ್ಯಾಟ್ ಕೂಡ ಇಲ್ಲೇ ಆಗಿದ್ದು ಅನ್ಕೋತೀನಿ. ಕರೆಕ್ಟ್. ಆ್ಯಂಡ್ ಖುಷಿ ಜನಗಳ ಮಧ್ಯೆ ಇರೋದು. ಯಾರೋ ಬಂದು ಹೇಳಿದ್ರು, ಯಾರು ಹೇಳಿದ್ರು, ಅವರ ಒಂದು ಚಪ್ಪಾಳೆ, ಅವರ ಒಂದು ವಿಸಿಲ್, ಅವರ ಒಂದು ಕೂಗಿಲ್ಲ ಅಂದರೆ ನಮಗೆ ಇಷ್ಟೊತ್ತವರೆಗೂ 9:30ಗೆ ನಿಮ್ಮೆಲ್ರಿಗೂ ಹೊಟ್ಟೆ ಹಸುವಾಗ್ತಿದೆ ಅಲ್ವಾ? 9:30 ಆಯ್ತು. ನಿಮ್ಮ ಕೂಗು ನಮ್ಮ ಹೊಟ್ಟೆ ತುಂಬ್ತಿದೆ ಅಷ್ಟೇ. ಅದರದು ಆ ಒಂದು ಕಿಕ್ ಇರುತ್ತಲ್ಲ, ಆರ್ಟಿಸ್ಟ್ಗಳಿಗೆ ಮಾತ್ರ ಗೊತ್ತಾಗೋದು. ನಿಮ್ಗಳ ವಿಸಿಲ್, ನಿಮ್ಗಳ ಕೂಗು, ನಿಮ್ಗಳ ಚಪ್ಪಾಳೆ, ಅದೇ ನಮಗೆ ಹೊಟ್ಟೆ ತುಂಬ್ತಿರೋದು. ಆ್ಯಂಡ್ ಅದೇನೋ ಗೊತ್ತಿಲ್ಲ, ಬರೀ ವಿಸಿಲ್ ಬರಲಿ ನೋಡ, ಬರೀ ವಿಸಿಲ್. ಅದರ ಜೊತೆಗೆ ಸ್ಪೆಷಲ್ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಆಗಿರುವಂಥ ನಮ್ಮ SI ಮೇಡಮ್ಗೆ, ಭಾಗ್ಯವತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಪ್ರೆಸೆನ್ಸ್ ನಮಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ವಿಶಿಂಗ್ ಅಸ್. ಆ್ಯಂಡ್ ನಮ್ಮ ಸಿನಿಮಾ ಬಗ್ಗೆ ಇಲ್ಲಿ ನಾನು ಆಕ್ಚುಲಿ ಅಲ್ಲಿ ಹೋಗಿ ಆರಾಮಾಗಿ ಕೂತ್ಕೋಬಹುದು, ಎಲ್ಲರ ಅಚ್ಚುನೇ ಹೇಳ್ಬೇಕ ನಾನು ಹೇಳಿ. ಇಲ್ಲ, ನಾನು ನನ್ನ ಸಿನಿಮಾ ಬಗ್ಗೆ, ನನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬರು ನಟರ ಬಗ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಅ ಸೀಕ್ವೆಲ್. 8 ವರ್ಷ ಆದಮೇಲೆ ಈ ಸಿನಿಮಾ ಬರ್ತಿದೆ. ಮಾಡಬೇಕು ಅಂದ ತಕ್ಷಣ ಎಲ್ಲರೂ ಖುಷಿಯಿಂದ ಬಂದು ಒಂದು ರಿಯೂನಿಯನ್ ಥರ ಇದು ನಮಗೇನೆ. ಆ್ಯಂಡ್ ಮಹೇಶ್ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಇದರದ್ದು ನೆಕ್ಸ್ಟ್ ಪಾರ್ಟ್ 3 ಆಗುತ್ತೆ, 4 ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್. ನಾನು ಜೊತೆಗೆ ಐ ಥಿಂಕ್ ಸಿನಿಮಾದಲ್ಲಿ 3 ಜನ ಹೀರೋಯಿನ್ಸ್ ಅಂತ ಹೇಳ್ಬೋದು. ನನ್ನ ಜೊತೆಗೆ ನಮ್ಮ KRP ಮತ್ತು ನಮ್ಮ ಗಿರಿ, ಬಿಕಾಸ್ ತುಂಬ 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 ಚೆನ್ನಾಗಿ ಮಾಡಿದ್ದಾರೆ ಅವರು. ಸತೀಶ್ ಅವರು ಫಸ್ಟ್ ಟೈಮ್ ಅನ್ಸುತ್ತೆ ಒಂದು ಸಿನಿಮಾದಲ್ಲಿ ಇಷ್ಟು ಎನರ್ಜಿ ಕೊಟ್ಟು ಡಾನ್ಸ್ ಮಾಡಿರೋದು. ಫುಲ್ ಜೋಶಲ್ಲಿ ಮಾಡಿ ಡಾನ್ಸ್ ಎಲ್ಲ ಮಾಡಿದ್ದಾರೆ, ಬಟ್ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ, ಒಂದು ಸ್ವಲ್ಪ ಎನರ್ಜಿ ಜಾಸ್ತಿ ಇದೆ. ಆ್ಯಂಡ್ ಪ್ರಜ್ಞಾ, ವೆಲ್ಕಮ್ ಬ್ಯಾಕ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಎಲ್ಲರೂ ಹೇಳ್ದಂಗೆ. ಐ ಆಮ್ ಸೋ ಸಾರಿ. ಒಳ್ಳೇದಾಗಲಿ ನಿಮಗೆ, ಆದಷ್ಟು ಸಿನಿಮಾಗಳು ಮಾಡಿ. ವಿ ಲವ್ ಯು ಸೋ ಮಚ್ ಆ್ಯಂಡ್ ಯು ಆರ್ ಲುಕಿಂಗ್ ಗಾರ್ಜಿಯಸ್ ಆ್ಯಂಡ್ ವೆರಿ ಹಾಟ್. ನನಗೆ ಸಖತ್ ಇಷ್ಟ ಆಯ್ತು ಈ ಹಾಡು. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಕೊರಿಯೋಗ್ರಫಿ ಮಾಡಿದಂಥ ಹರ್ಷ ಮಾಸ್ಟರ್, ಮೋಹನ್ ಮಾಸ್ಟರ್, ಬಜರಂಗಿ ಮೋಹನ್ ಮಾಸ್ಟರ್, ಹಾಗೆ ಸಂತು ಮಾಸ್ಟರ್, 3 ಜನಕ್ಕೂ ಥ್ಯಾಂಕ್ಸ್. ಆ್ಯಂಡ್ ಚೇತು ಎಲ್ಲ ಹಾಡನ್ನ ಬರೆದಂಥ ನಮ್ಮ ಚೇತು, ಥ್ಯಾಂಕ್ ಯು ಸೋ ಮಚ್. ಮಾಸ್ತಿ, ಥ್ಯಾಂಕ್ಸ್ ಅ ಲಾಟ್. ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮಿಬ್ಬರ ಒಂದು 3ನೇ ಸಿನಿಮಾ ಇದು, ಇಬ್ಬರು ಒಂದು ಅಸೋಸಿಯೇಷನಲ್ಲಿ. ತುಂಬ ಖುಷಿ ಇತ್ತು, ತುಂಬ ಚೆನ್ನಾಗಾಗಲಿ ಸಿನಿಮಾ. ನನ್ನ ಕಡೆಯಿಂದ ನನ್ನ ತಂಡಕ್ಕೆ ಆಲ್ ದ ಬೆಸ್ಟ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಪ್ರೊಡ್ಯೂಸರ್ ಮುನೇಗೌಡರು ಸರ್ ಒಂದು ಡಿಸ್ಕಷನಲ್ಲಿ ಇಷ್ಟಪಟ್ಟು ಈ ಥರ ಸೀಕ್ವೆಲ್ ಅಲ್ವಾ ಮಾಡೋಣ ಅಂತ ಹೇಳಿ, ತುಂಬ ಒಂದು ಕಾನ್ಫಿಡೆನ್ಸಿಂದ, ತುಂಬ ಪ್ರೀತಿಯಿಂದ ಮಾಡೋಣ ಬಿಡಿ ಅಂತ ಹೇಳಿ ಅವರು ಮತ್ತು ಅವ್ರ ತಂಡ ಈ ಸಿನಿಮಾನ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮಗೂ ಕೂಡ. ನಮ್ಮ ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡಿದಂಥ ನರಸಿಂಹಣ್ಣ ಆಗಿರ್ಬೋದು, ಮುನೇಗೌಡರು ಸರ್ ಅವರ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಪ್ರೊಡಕ್ಷನ್ ಅಣ್ಣಂದಿರು ಎಲ್ರಿಗೂ ಹೇಳ್ತೀನಿ. ಆ್ಯಂಡ್ ನನ್ನ ಟೀಮ್, ನನ್ನ ಗೈಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ಮೈ ಡಾರ್ಲಿಂಗ್ EPs ಅರ್ಚನಾ ಆ್ಯಂಡ್ ನಯನ್, ಥ್ಯಾಂಕ್ಸ್ ಅ ಲಾಟ್. ಆಗಸ್ಟ್ 7ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ, ಬಿಡುಗಡೆ ಆಗ್ತಿದೆ. ಮಿಸ್ ಮಾಡಿದೆ ನಮ್ಮ ಸಿನಿಮಾ ಅಯೋಗ್ಯ 2ನ ನೋಡಿ. ಆ್ಯಂಡ್ I love you all as always. Thank you. Thank you so much.